ಕಾಡಾನೆ ದಾಳಿಗೆ ಕಾರ್ಮಿಕ ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಕೂಡ ಪ್ರತಿಭಟನೆಯನ್ನ ಅಲ್ಲಿನ ಸ್ಥಳೀಯರು ಕೈಬಿಟ್ಟಿದ್ದಾರೆ. ಮಲೆನಾಡಿನಲ್ಲಿ ಮಾನವ ಹಾಗೂ ಕಾಡಾನೆ ಸಂಘರ್ಷ ಮುಂದುವರಿದು ಕಾಡಾನೆ ದಾಳಿಗೆ ಒಬ್ಬ ಕಾರ್ಮಿಕ ಬಲಿಯಾಗಿದ್ದ. ಅಲ್ಲಿನ ಸ್ಥಳೀಯರು ಪ್ರತಿಭಟನೆ ನಡೆಸ್ತಾ ಇದ್ರು. ಕಡೆಗೂ ಕೂಡ ಪ್ರತಿಭಟನೆಯನ್ನ ಅಲ್ಲಿನ ಸ್ಥಳೀಯರು ಕೈಬಿಟ್ಟಿದ್ದಾರೆ. ಕಾಡಾನೆ ಸೆರೆ ಕಾರ್ಯಾಚರಣೆ ಭರವಸೆ ನೀಡಿದಂತ ಹಿನ್ನೆಲೆ ಪ್ರತಿಭಟನೆ ನಿಲ್ಲಿಸಿದ್ದಾರೆ. ರಸ್ತೆ ತಡೆ ಪ್ರತಿಭಟನೆಯನ್ನ ಅಲ್ಲಿನ ಸ್ಥಳೀಯರು ಕೈಬಿಟ್ಟಿದ್ದಾರೆ. ಆನೆ ಸೆರೆ ಕಾರ್ಯಾಚರಣೆ ನಾಳೆಯಿಂದನೇ ಆರಂಭ ಆಗುತ್ತೆ. ಅರ್ಜುನನ ಸಾವಿನ ಬಳಿಕ ಕಾರ್ಯಾಚರಣೆ ಸ್ಥಗಿತಗೊಂಡಿತ್ತು. ಶಾಶ್ವತ ಪರಿಹಾರ ಕೈಗೊಳ್ಳುವಂತಹ ಭರವಸೆಯನ್ನ ಶಾಸಕ ಸುರೇಶ್ ಹಾಗೂ ಅಲ್ಲಿನ ಡಿಸಿ ನೀಡಿದ್ದಾರೆ. ಪ್ರತಿಭಟನೆ ಅಂತ್ಯಗೊಳಿಸಿ ಅಲ್ಲಿನ ಸ್ಥಳೀಯರು ವಾಪಸ್ ತೆರಳಿದ್ದಾರೆ. ಅರಣ್ಯ ಸಚಿವರು ಇಬ್ರು ಬರ್ಬೇಕು ಇಲ್ಲಿಗೆ. ದಿನ ಸಹಾಯಕ್ಕಿಂತ ಆನಕ್ಕೆ ಇವತ್ತೇ ಬೇಕಾದ್ರೆ ಎಲ್ಲರೂ ಹೋಗೋದಾಗ್ತದೆ. ಕರೆಂಟೇ ಇರಲ್ಲ. ಉತ್ತರ ಕೊಡ್ತಾರಣ್ಣ ಅವ್ರು ಜೈ ಅವರು. ನಡೆದಂತಹ ಆನೆ ಹಾವಳಿಗೆ ತುತ್ತಾದಂಥ ವಸಂತ್ ಅವರ ಕುಟುಂಬಕ್ಕೆ ನಿನ್ನೆ ಸುಮಾರು ಸಂಜೆ 6:30 ಗಂಟೆಯಿಂದ ಇಡೀ ಬಿಕ್ಕೋಡಿನ ತಾಲೂಕಿನ ಎಲ್ಲ ಸಮಸ್ತ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಅವ್ರ ಕುಟುಂಬಕ್ಕೆ ಸಾಂತ್ವನ ಹೇಳೋದ್ರ ಮುಖಾಂತರ ಬಹುಶಃ ರಾತ್ರಿ 2,000-3 ಸಾವಿರ ಜನ ಆ ಒಂದು ದುಃಖಿತರ ಕುಟುಂಬದ ಜೊತೆ ಇರ್ತಕ್ಕಂಥದ್ದು ನಿಜವಾಗ್ಲೂ ಸಹ ಒಬ್ಬ ಬಡವನ ಜೊತೆ ಜನ ಇದ್ದಾರೆ ಅಂತಕ್ಕಂಥದ್ದಕ್ಕೆ ಸಾಕ್ಷಿ ಅಂತಕ್ಕಂಥದ್ದನ್ನು ಈ ಮೂಲಕ ನಾನು ತಮಗೆ ಅವರೆಲ್ಲರಿಗೂ ಸಹ ಅಭಿನಂದನೆಯನ್ನು ಸಲ್ಲಿಸ್ಬೇಕಾಗ್ತದೆ. ಯಾಕೆಂದರೆ ಸಂತಾಪ ಸೂಚನೆ ಅಂತಕ್ಕಂಥದ್ದು ಯಾರೋ ಬಡವ ಸತ್ತೋಗಿದ್ದಾನೆ ಎಲ್ಲೋ ಇರಬೇಕು ಅಂತಕ್ಕಂಥದ್ದಲ್ಲ. ಅವರೆಲ್ಲರೂ ಇದ್ದು ಇವತ್ತು ಏನು ಸರ್ಕಾರದ ಸವಲತ್ತನ್ನು ಕೊಡಿಸೋದ್ರ ಮುಖಾಂತರ ಪರಿಹಾರವನ್ನು ಕೊಡಿಸ್ಬೇಕು, ಅವರ ಕುಟುಂಬಕ್ಕೆ ಒಂದು ಉದ್ಯೋಗವನ್ನು ಕೊಡಿಸ್ಬೇಕು, ಅದ್ರ ಜೊತೆಯಲ್ಲಿ ಜಮೀನನ್ನು ಕೊಡಿಸ್ಬೇಕು ಅಂತಕ್ಕಂಥ ಒತ್ತಾಯನ ಏನು ಮಾಡಿದ್ದಾರೆ ಸನ್ಮಾನ್ಯ ಅರಣ್ಯ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಈಗಾಗಲೇ ಮಾತಾಡಿದ್ದೀವಿ. ಅನಿವಾರ್ಯ ಕಾರಣಗಳಿಂದ ಸ್ಥಳಕ್ಕೆ ಬರೋಕ್ಕಾಗಲ್ಲ. ದಯವಿಟ್ಟು ತಾವು ಏನು ಅಲ್ಲಿ ನಡೀತಕ್ಕಂಥದ್ದು ಇದಿರುತ್ತೆ ಅದಕ್ಕೆ ಸರ್ಕಾರ ನಿಮ್ಮ ಜೊತೆ ಇರುತ್ತೆ, ಸಾರ್ವಜನಿಕರ ಜೊತೆ ಇರುತ್ತೆ, ಸ್ಥಳೀಯ ಶಾಸಕರ ಜೊತೆ ಇರುತ್ತೆ ಅಂತಕ್ಕಂಥದ್ದನ್ನು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಮಾನ್ಯ ಅರಣ್ಯ ಸಚಿವರು ಇಲ್ಲ ಉಸ್ತುವಾರಿ ಸಚಿವರು ನಾವು ಭೇಟಿಯನ್ನು ಕೊಡ್ತೀವಿ, ಕುಟುಂಬಕ್ಕೆ ಸಾಂತ್ವನವನ್ನು ಅಂತ ಹೇಳ್ತೀವಿ ಅಂತಕ್ಕಂಥದ್ದು ಹೇಳಿ